ಬರುವ 26ನೇ ತಾರೀಕು ಅಂದರೆ ಇನ್ನು 3 ದಿನಗಳು ಬಾಕಿ ಉಳಿದಿರತಕ್ಕಂಥದ್ದು. ಮಂಡ್ಯ ಲೋಕಸಭಾ ಕ್ಷೇತ್ರದ ಮತದಾನವನ್ನು 26ನೇ ತಾರೀಕು ನಿಗದಿಯಾಗಿರೋದೇನಿದೆ, ಇವತ್ತು ಈ ಲೋಕಸಭೆಯ ಚುನಾವಣೆಯ ಹಿನ್ನೆಲೆಯಲ್ಲಿ ಮದ್ದೂರಿನ ಎಲ್ಲ ನನ್ನ ತಂದೆ ತಾಯಿಂದಿರ ಯುವಕ ಮಿತ್ರರ ಆಶೀರ್ವಾದವನ್ನು ಪಡೆಯತಕ್ಕಂಥ ಮನವಿಯನ್ನು ಸಲ್ಲಿಸಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಪ್ರಥಮವಾಗಿ ಈ ಒಂದು ಕಾರ್ಯಕ್ರಮವನ್ನು ಬಹುಶಃ ನಾನು ಹಲವಾರು ಸಂದರ್ಭಗಳಲ್ಲಿ ಈ ಒಂದು ಮೈದಾನದಲ್ಲಿ ಸಭೆಗಳಲ್ಲಿ ಭಾಗವಹಿಸಿದ್ದೇನೆ. ಆದರೆ ಇವತ್ತಿನ ಈ ಒಂದು ಸಭೆ ಐತಿಹಾಸಿಕವಾದಂಥ ಸಭೆ ಮದ್ದೂರು ತಾಲೂಕಿನಲ್ಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿರ್ತಕ್ಕಂಥ ಎಲ್ಲ ಮದ್ದೂರಿನ ತಂದೆ ತಾಯಂದಿರು, ಯುವಕ ಮಿತ್ರರು, ಅದರ ಜೊತೆಗೆ JDS ಪಕ್ಷದ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ತಮ್ಮಣ್ಣವರು, BJPಯ ಪಕ್ಷದ ವತಿಯಿಂದ ಸ್ವಾಮಿಯವರು, ಎರಡೂ ಪಕ್ಷಗಳ ಜಿಲ್ಲಾಧ್ಯಕ್ಷರು ಹಾಗೂ ಹಲವಾರು ಪ್ರಮುಖರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸ್ತಕ್ಕಂಥದ್ದು. ನಾನು ಎಲ್ಲರ ಹೆಸರನ್ನ ಹೇಳಲಿಕ್ಕೆ ಹೋದರೆ ಮತ್ತೆ ಬಹುಶಃ 15-20 ನಿಮಿಷ ಹೆಸರುಗಳನ್ನೇ ಹೇಳಬೇಕಿಲ್ಲ. ಇರೋರ ಹೆಸರುಗಳನ್ನು ಗುರುಚರಣ್ ಇದ್ದಾರೆ, ಅಲ್ಲಿಂದ ನಮ್ಮ ರಾಜಣ್ಣ ಇದ್ದಾರೆ, ಈ ಹಲವಾರು ನಾಯಕರಿದ್ದಾರೆ, ನಮ್ಮ ಬಿಳಿಗೌಡರಿದ್ದಾರೆ. ಹಾಗೆ ಹೇಳ್ತಾ ಹೋದರೆ ನಾನು ಭಾಳ ಸಂತೋಷ ಇದ್ದಾರೆ. ಎಲ್ಲರ ವಿಷಯನ ಹೆಸರನ್ನ ಹೇಳ್ತಾ ಹೋದರೆ ಬಹುಶಃ ನನ್ನ ಭಾಷಣ ಮುಗಿಸಿದ್ರು ಮಳೆ ಪ್ರಾರಂಭ ಆಗ್ಬೋದು ಅಂತ ನಾನು ದೇವರಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ದೆ. ಮಳೆ ಬರಲಿ ಅಂತ ಮೊದಲು ಆ ತಾಯಿ ಚಾಮುಂಡೇಶ್ವರಿಗೆ ಪ್ರಾರ್ಥನೆ ಸಲ್ಲಿಸಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ತಮ್ಮಣ್ಣವರು ಸುತ್ತಮಕ್ಕಳಿದ್ದಾಗಿದ್ದಂಥ ಒಂದು ಹಳ್ಳಿಯ ಬಾಂಧವ್ಯ, ನಾವು ಯಾವ ರೀತಿ ಬದುಕ್ತಾ ಇದ್ದೆವು ಅಂತಕ್ಕಂಥದ್ದು ಮೆಲುಕು ಹಾಕಿ ಈಗಿನ ಒಂದು ಪ್ರಪಂಚ ವೇಗವಾಗಿ ಪ್ರಗತಿಯನ್ನು ಏನು ಕಾಣ್ತಾ ಇದ್ದೇವೆ, ಈಗ ನಮ್ಮಲ್ಲಿ ಮಾನವೀಯತೆ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಶಿಸಿ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅಭಿವೃದ್ಧಿ ಅಂದರೆ ಏನು ಅಂತಕ್ಕಂಥದ್ದನ್ನು ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಮತ್ತೊಬ್ಬರು ಪ್ರಮುಖವಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೆಲಸ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಪ್ರಮುಖರಾಗಿ BJPಯ ಪಕ್ಷದ ಸಂಘಟನೆಯಲ್ಲಿ ಮಹಿಳೆಯಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಆ ಪಕ್ಷದಲ್ಲಿ ನಿರ್ವಹಣೆ ಮಾಡ್ತಾ ಇರತಕ್ಕಂಥ ನನ್ನ ಸಹೋದರಿ ತಾರಾ ಅವರು ಸಹ ಭಾಳ ಅರ್ಥಪೂರ್ಣವಾಗಿ ಮಾತನಾಡಿದ್ದಾರೆ. ಅವರು ಮಾತಾಡ್ಬೇಕಾದ್ರೆ ಸ್ವಲ್ಪ ನಮ್ಮ ಅಭಿಮಾನಿಗಳು ಹಾರ ಹಾಕೋದಕ್ಕೆ ಸ್ವಲ್ಪ ಗದ್ದಲಗಳು ಮಾಡ್ಕೊಂಡ್ರು. ಅವರು ಮಾತಾಡೋಕ್ಕೆ ಸ್ವಲ್ಪ ಡೈವರ್ಷನ್ನು ಆಯಿತು ಅಂತ ಕಾಣಿಸ್ತು. ಇಲ್ಲ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ವೇದಿಕೆ ಮೇಲೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ರಾಯಚೂರಿನ ನಾಡಗೌಡರಿದ್ದಾರೆ, ಬಿಜಾಪುರದ ರಾಜಗೌಡರಿದ್ದಾರೆ. ಅವರು ಮೊನ್ನೆ ಚುನಾವಣೆಯಲ್ಲಿ ದೇವರಿಪಿರಿಗಿನಲ್ಲಿ ನಮ್ಮ ಪಕ್ಷದಿಂದ ಗೆದ್ದಿದ್ದಾರೆ. ದೊಡ್ಡನಗೌಡರು ಅಂತೇಳಿ ಜೇವರ್ಗಿ ತಾಲೂಕಿನವರು, ಅವರು ಸಹ ಕಡಿಮೆ ಅಂತರದಲ್ಲಿ ಸೋತರು ಮೊನ್ನೆ ಚುನಾವಣೆಯಲ್ಲಿ, ಕಲಬುರಗಿಯಿಂದ ಬಂದಿದ್ದಾರೆ. ಈ ಹಲವಾರು ಪ್ರಮುಖರು ಇಲ್ಲಿ ಬೋರಾ ಅವರಿದ್ದಾರೆ, ಹಲವಾರು ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದೇನಿದೆ. ಸಮಯದ ಅಭಾವದಿಂದ ಎಲ್ಲರ ಹೆಸರನ್ನ ಹೇಳಿದೆ. ಇವತ್ತು ಪ್ರಮುಖವಾಗಿ ಮದ್ದೂರಿನಲ್ಲಿ ಇಂಥ ಒಂದು ಐತಿಹಾಸಿಕವಂಥ ಸಭೆಯನ್ನು ನೀವು ಮಾಡಿ ನಿಮ್ಮ ಕುಟುಂಬದ ಮಗನಿಗೆ ಇವತ್ತು ಹಾರೈಸಲಿಕ್ಕೆ ಬಂದಿದ್ದೇವೆ ಅಂತಕ್ಕಂಥ ಒಂದು ಸಂದೇಶವನ್ನು ಬಹುಶಃ ಕಾಂಗ್ರೆಸ್ ನಾಯಕರಿಗೆ ನೀವೆಲ್ಲ ಕೊಟ್ಟಿದ್ದೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಬ್ಬರು ಸಾರ್ವಜನಿಕವಾಗಿ ಮಾಧ್ಯಮದ ಮುಂದೆ ಹೇಳಿದ್ದಾರೆ, ಈ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಯಾವ ಕಾರಣಕ್ಕೂ ಮಂಡ್ಯದಲ್ಲಿ ಗೆಲ್ಲಲ್ಲ. ಸೂರ್ಯಚಂದ್ರ ಅವರು ಹುಟ್ಟದೆಷ್ಟೋ ಸತ್ಯವೋ
ಅಷ್ಟು ಕುಮಾರಸ್ವಾಮಿ ಸೋಲ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದನ್ನು ನಮ್ಮ ಮುಖ್ಯಮಂತ್ರಿಗಳು ಒಂದು 10 ಬಾರಿ ಹೇಳಿದ್ದಾರೆ. ಈಗ ನಾನು ಒಂದು ಮಾತನ್ನು ಅವ್ರಿಗೆ ಹೇಳಿದ್ದೇನೆ, ಸಿದ್ದರಾಮಯ್ಯನವರಿಗೆ ನನ್ನನ್ನು ಸೋಲಿಸ್ತಕ್ಕಂಥ ಶಕ್ತಿ ಇರೋದು ನಿಮಗೂ ಇಲ್ಲ, ಶಿವಕುಮಾರ್ಗೂ ಇಲ್ಲ. ನೀವು ದುಡ್ಡು ಹಿಡ್ಕೊಂಬರ್ಬೋದು, ಆದರೆ ನನ್ನನ್ನು ಗೆಲ್ಲಿಸ್ತಕ್ಕಂಥ ಶಕ್ತಿ ಇರೋದು ಮಂಡ್ಯ ತಾಲೂಕಿನ ಮಂಡ್ಯ ಲೋಕಸಭಾ ಕ್ಷೇತ್ರದ ನನ್ನ ತಂದೆ ತಾಯಂದಿರು ಯುವಕರು ಸುಮಾರು 17 ಲಕ್ಷಕ್ಕೂ ಹೆಚ್ಚಿನ ಮತದಾರರೇನಿದ್ದಾರೆ. ಆ ನನ್ನ ತಂದೆ ತಾಯಂದಿರು ಯುವಕರ ಕೈನಲ್ಲಿ ನನ್ನನ್ನು ಸೋಲಿಸಬೇಕು, ಗೆಲ್ಲಿಸಬೇಕು ಅಂತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ನಿಮ್ಮ ಕೈನಲ್ಲಿ ಇರೋದನ್ನು ಇವತ್ತು ಆ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೇನೆ. ಅವ್ರು ಹೇಳಿದ್ದಾರೆ 60 ಬಾರಿ ಕಳೆದ ಚುನಾವಣೆಯಲ್ಲಿ ಕುಮಾರಸ್ವಾಮಿನ ಸೋಲಿಸಿದ್ದು ನಾವು ಕಾಂಗ್ರೆಸ್ ಪಕ್ಷದವರು ಅಂತ ಪಾಪ ಇತ್ತೀಚೆಗೆ ಹೇಳ್ಕೊಂಡಿದ್ದಾರೆ. ಸಂತೋಷ, ನನಗೇನು ಅದರಿಂದ ನೋವು ಇಲ್ಲ, ಅಸೂಯೆನೂ ಇಲ್ಲ. ಇವತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಕೇಳ್ತಕ್ಕಂಥದ್ದು, ಬಹುಶಃ ಇಲ್ಲಿ ಹಲವಾರು ಜನ ಮಾತನಾಡಬೇಕಾದ್ರೆ ಹೇಳಿದ್ರು, 65 ಅಡಿ ನೀರಿದ್ದಂಥ ಕನ್ನಂಬಾಡಿ ಕಟ್ಟೆನಲ್ಲಿ ನಮ್ಮ ಮಂಡ್ಯದ ನನ್ನ ರೈತ ಬಂಧುಗಳಿಗೆ ನೀರು ಕೊಟ್ಟು ಬೆಳೆ ಉಳಿಸಿದಂಥ ದಿನಗಳನ್ನು ನೀವು ಕಂಡಿದ್ದೀರಿ. ಇವತ್ತು 98 ಅಡಿ ನೀರಿದ್ದಾಗ ಹೇಳ್ತಾರೆ, ಘೋಷಣೆ ಮಾಡ್ತಾರೆ 102 ಅಡಿಗೂ ಹೋಯ್ತು ನೀರು. ಈ ಬಾರಿ ಯಾವುದೇ ಕಾರಣಕ್ಕೂ ಭತ್ತ ನಾಟಿ ಮಾಡಬೇಡಿ ಅಂತ ಹೇಳಿ ಪ್ರಥಮ ಬಾರಿಗೆ ಮುಂಗಾರಿನಲ್ಲಿ ಈ ರಾಜ್ಯ ಸರ್ಕಾರ ಘೋಷಣೆ ಮಾಡ್ತಾರೆ. ಅದು ಘೋಷಣೆ ಮಾಡೋರು ಯಾರು? ಜಿಲ್ಲೆಯ ಉಸ್ತುವಾರಿ ಸಚಿವ. ರೈತರ ಬಗ್ಗೆ ಎಷ್ಟರ ಮಟ್ಟಿಗೆ ಗೌರವ ಇಟ್ಕೊಂಡಿದ್ದಾರೆ ಅವರು. ಮಂಡ್ಯ ಜಿಲ್ಲೆ ಜನತೆ ಯಾವ ಒಂದು ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥವ್ರು. ಈ ಜಿಲ್ಲೆಗೆ ನಾವು ಎಂಟ್ರಾಗಬೇಕಾದ್ರೆ ಸಕ್ಕರೆ ನಾಡಿಗೆ ಸ್ವಾಗತ ಅಂತಕ್ಕಂಥದ್ದು 2 ಕಡೆ ಬೋರ್ಡ್ ಹಾಕಿದ್ದೀರಿ. ಹಸಿರು ನಾಡು, ಸಕ್ಕರೆ ನಾಡು ಅಂತಕ್ಕಂಥದ್ದು ಈ ಒಂದು ಜಿಲ್ಲೆಗಿರ್ತಕ್ಕಂಥ ಹೆಸರು. ಇಂಥ ಒಂದು ಜಿಲ್ಲೆಯಲ್ಲಿ ಈ ಸರ್ಕಾರ ಬಂದ ನಂತರ ಹಲವಾರು ಭಾಗದಲ್ಲಿ ನೋಡಿದ್ದೇನೆ ನಾನೀಗ ಕಳೆದ 15-20 ದಿವಸದಲ್ಲಿ. ಈ ಕಡೆ ನಾವು ಮಳವಳ್ಳಿ ಕಡೆಯಿಂದ ಮದ್ದೂರಿಗೆ ಬಂದರೆ, ಅಲ್ಲಿ ಪಾಂಡವಪುರದಿಂದ ಕೇರ್ಪೇಟೆ ಕಡೆಗೆ ಹೋದರೆ, ಮಂಡ್ಯಗೆ ಬಂದರೆ ಹಲವಾರು ಕಡೆ ಕಬ್ಬಿನ ಬೆಳೆ ಒಣಗಿ ನಿಂತಿದೆ. ಈಗ ಬೆಂಕಿ ಹಾಕೋದು ಒಂದೇ ಈಗ ಇರ್ತಕ್ಕಂಥ ಮಾರ್ಗ. ದೇವರದಿಂದ ಮಳೆ ಬಂದರೆ ಅಲ್ಲಿ ಸ್ವಲ್ಪ ಚಿಗುರು ಕಾಣ್ಬೋದು ನಾವು. ಭತ್ತ ಅಂತೂ ಭಾಳ ಕಡೆ ಬೆಳೀಲೇ ಇಲ್ಲ. ಇನ್ನು ಕೊನೆಯ ಭಾಗದಲ್ಲಿ ನೀರೇ ಹರಿಲಿಲ್ಲ. ಇದು ಈ ಸರ್ಕಾರ ನನ್ನ ಮಂಡ್ಯ ಜಿಲ್ಲೆಯ ರೈತಿಗೆ ಕೊಟ್ಟಂಥ ಉಡುಗೊರೆ. ಇದು ಈ ಚುನಾವಣೆಯಲ್ಲಿ 5 ಸ್ಥಾನವನ್ನು ಗೆಲ್ಲಿಸ್ಕೊಟ್ರೆ, 6 ಸ್ಥಾನ ಗೆಲ್ಲಿಸ್ಕೊಟ್ರಿ. JDSನ ಮುಗಿಸೇ ಬಿಟ್ಟಿದ್ದೇವೆ ಅಂದರು. ಇನ್ನು JDS ತಲೆನೇ ಎತ್ತಲ್ಲ ಅಂತೇಳಿ. ಇಂಥ ಒಂದು ಪರಿಸ್ಥಿತಿನಲ್ಲಿ ನಾನು ನಿಮ್ಮ ಗಮನಕ್ಕೆ ತರ್ತೇನೆ. ಕಳೆದ ಚುನಾವಣೆಯಲ್ಲಿ ನಮ್ಮ ಪಕ್ಕದ ಸಂಗಮದಿಂದ ಒಂದು ಪಾದಯಾತ್ರೆ ಹೊರಟರು ಕಾಂಗ್ರೆಸ್ ನಾಯಕರು. ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಹೊರಟರು. ಹಾಗೆ ನಮ್ಮ ಕನಕಪುರದ ಲೀಡ್ರು ನಮ್ಮ ಜನಕ್ಕೆ ಹೇಳಿದ್ರು, ಕುಮಾರಸ್ವಾಮಿನೂ ಮುಖ್ಯಮಂತ್ರಿ ಆಗೋಗ್ಬಿಟ್ಟ, ನಮ್ಮ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗೋದ್ರು, ದೇವೇಗೌಡರು ಮುಖ್ಯಮಂತ್ರಿಗಳಾಗೋದ್ರು, ನನಗೂ ಒಂದು ಅವಕಾಶ ಕೊಡಿ, ಒಂದು ಪೇಪರು ಪೆನ್ನು ಕೊಡಿ ನನಗೆ ಅಂತ ಕೇಳಿದ್ರು. ಪಾಪ ನೀವು ಆಸೆಯಿಂದ ಕೊಟ್ರಿ, ಪಾಪ ಅವರು ಒಂದು ಅವಕಾಶ ಉಪಯೋಗ ಮಾಡ್ಕೊಳ್ಳಿ. ನೀವು ಪೇಪರು ಪೆನ್ನು ಕೊಟ್ಟಿದ್ದು ಯಾವುದಕ್ಕೆ ಉಪಯೋಗ ಮಾಡಿದ್ದಾರೆ ಅವರು? ನಮ್ಮ ಕಾವೇರಿ ನೀರು ಉಳಿಸ್ಲಿಕ್ಕೆ ಮಾಡಿದ್ರ? ಕುಮಾರಸ್ವಾಮಿದು ದೇವೇಗೌಡರದು ಕೊಡುಗೆ ಏನು ಅಂತ ಕೇಳ್ತಾರೆ ಸಿದ್ದರಾಮಯ್ಯನವರು ಕಾವೇರಿ ಬಗ್ಗೆ. ದೇವೇಗೌಡರು ರಾಜಕಾರಣಕ್ಕೆ ಬಂದು ಮೊದಲನೇ ಬಾರಿಗೆ 62ನೇ ಇಸ್ವಿ ಪಕ್ಷೇತರ ಶಾಸಕರಾಗಿ ವಿಧಾನಸಭೆಗೆ ಪ್ರವೇಶ ಮಾಡಿದಾಗ ಸಿದ್ದರಾಮಯ್ಯನವರು ರಾಜಕೀಯದಲ್ಲಿ ಇದ್ದರೋ ಎಲ್ಲಿದ್ದರೋ ಗೊತ್ತಿಲ್ಲ. ಇನ್ನು ಈ ವ್ಯಕ್ತಿ ಎಲ್ಲಿದ್ದರೋ ನನಗಿನ್ನೂ ಗೊತ್ತಿಲ್ಲ. ಭಾಳ ಜನ ಏನೇನೋ ಹೇಳ್ತಾರೆ. ಇದು ಒಂದು ಭಾಗ. ದೇವೇಗೌಡರನ್ನ ಕಾವೇರಿ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಯಾವ ನೈತಿಕತೆ ಇದೆ ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಬಯಸ್ತೀನಿ. ದೇವೇಗೌಡರು ಉಪವಾಸ ಕೂತರು, ಇವರೇ ಮುಖ್ಯಮಂತ್ರಿ. ಕೇಂದ್ರ ಸರ್ಕಾರ ಒಂದು ತೀರ್ಮಾನ ಮಾಡಲಿಕ್ಕೆ ಹೊರಟರು ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ. ದೇವೇಗೌಡರು ಗಾಂಧಿ ಪ್ರತಿಮೆ ಹತ್ರ ವಿಧಾನಸೌಧ ಮುಂದೆ
ಪ್ರತಿಭಟನೆ ಮಾಡಿ ಉಪವಾಸ ಕೂರ್ತೀನಿ ಅಮರನಾಥ್ ಸತ್ಯಾಗ್ರಹ ಅಂತ ಹೇಳಿ ಕೂತ ತಕ್ಷಣ 5 ಜನ ದೆಹಲಿಯಿಂದ ಮಂತ್ರಿಗಳನ್ನು ವಿಧಾನಸೌಧ ಮುಂಭಾಗ ಕಳಿಸಿದ್ರು. ದೇವೇಗೌಡರಿಗೆ ಇದು ಬೇಡ, ಇಂಥ ಕಠಿಣವಾದ ನಿರ್ಧಾರ ಮಾಡಬೇಡಿ ಅಂತ. ಇದು ದೇವೇಗೌಡರು ಮಂಡ್ಯ ಜಿಲ್ಲೆ ಜನತೆ ಪರವಾಗಿ ಯಾವ ರೀತಿ ಧ್ವನಿ ಎತ್ತಿದ್ದಾರೆ. ಮೊನ್ನೆ ರಾಜ್ಯಸಭೆಯಲ್ಲಿ ಅವ್ರಿಗೆ ನಡಿಲಿಕ್ಕಾಗೋದಿಲ್ಲ, ದೇವೇಗೌಡರಿಗೆ ನಡಿಲಿಕ್ಕಾಗೋದಿಲ್ಲ, ವೀಲ್ ಚೇರಲ್ಲಿ ಹೋಗ್ತಾರೆ ಲೋಕಸಭೆಗೆ. ಲೋಕಸಭೆಯಲ್ಲಿ ಈ ಮೇಕೆದಾಟಿನ ವಿಷಯದಲ್ಲಿ ಮತ್ತು ಕಾವೇರಿ ನೀರಿನ ಪರಿಸ್ಥಿತಿ ಏನಾಗಿದೆ, ಬೆಂಗಳೂರು ನಗರದ ನಾಗರಿಕರಿಗೆ ಕುಡಿಯೋ ನೀರಿನ ಪರಿಸ್ಥಿತಿ ಆಗಿದೆ, ಪರಿಪರಿಯಾಗಿ ಬೇಡ್ಕೊಂಡಂಥ ದೃಶ್ಯ. ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಕಡೆ ಕೂತಿರ್ತಾರೆ ಇದೇ ರಾಜ್ಯಸಭಾದಲ್ಲಿ. ಯಾರಾದರೂ ಕಾಂಗ್ರೆಸ್ ನಾಯಕರು ಚಕಾರ ಎತ್ತುದರ ದೇವೇಗೌಡರ ಮೇಲೆ ಯಾವ ನೈತಿಕತೆ ಇಟ್ಕೊಂಡು ಮಾತನಾಡ್ತೀರಿ? ಇದು ನಾನು ಕೇಳ್ತಕ್ಕಂಥ ಪ್ರಶ್ನೆ. ಇವತ್ತು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದವರು ನೀವು ಸರ್ಕಾರ ಕೊಟ್ಟ ಮೇಲೆ ನಮ್ಮ ನೀರು ತಮಿಳ್ನಾಡು ಹಕ್ಕು ಅಂತೇಳಿ ಸರಾಗವಾಗಿ ತಮಿಳ್ನಾಡಿಗೆ ನೀರು ಬಿಡ್ತಾನೆ ಅವರೇ. ನಮ್ಮ ಜಮೀನಲ್ಲಿ ಒಣಗಿ ನಿಂತಿದೆ. ಇದು ಈ ನಮ್ಮ ನಾಡಿನ ಈ ಭಾಗದ ಜನತೆಗೆ ಈ ಸರ್ಕಾರ ಕೊಟ್ಟಿರ್ತಕ್ಕಂಥ ಕೊಡುಗೆ. ಮೊನ್ನೆ ದೇವೇಗೌಡರು ಮೇಕೆದಾಟಿನ ಬಗ್ಗೆ ಚರ್ಚೆ ಮಾಡಿದ ನಂತರ ಇವರು ಹೇಳಿದ್ರು, ನಾವು ಪಾದಯಾತ್ರೆ ಮಾಡಿದಾಗ ದೇವೇಗೌಡರು ಬೆಂಬಲ ಕೊಡಲಿಲ್ಲ ಅಂತ. ಇವರು ಪಾದಯಾತ್ರೆ ಮಾಡಿದ್ದು ಚುನಾವಣೆಯಲ್ಲಿ ಗೆಲ್ಲಕ್ಕೆ ಪಾದಯಾತ್ರೆ ಮಾಡಿದ್ರು, ಮೇಕೆದಾಟು ಕಟ್ಟೋದಕ್ಕೆ ಪಾದಯಾತ್ರೆ ಮಾಡಿದ್ರ ಇವರು? ನಿಮ್ಮನ್ನು ನಂಬಿಸಿ ನಾವೇನೋ ಮೇಕೆದಾಟನ್ನ ಕಟ್ಟಿಬಿಡ್ತೀವಿ ಅಂತೇಳಿ. ಈಗ ನಿನ್ನೆ ದಿನ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ದೇವೇಗೌಡರು BJPಯ ಲೋಕಸಭಾ ಸದಸ್ಯರು ನರೇಂದ್ರ ಮೋದಿಗೆ ಹೇಳಿ ಅನುಮತಿ ಕೊಡಿಸ್ಬಿಟ್ಟು ನಾಳೆ ಬೆಳಗ್ಗೆ ಕೆಲಸ ಶುರು ಮಾಡ್ತೀವಿ ಅಂತ ಮೊನ್ನೆ ಹೇಳಿದ್ದಾರೆ ಪತ್ರಿಕೆಯಲ್ಲಿ. ಸ್ನೇಹಿತರುಗಳು ಕೆಲವರು ಓದಿರ್ಬೋದು. ನಾನು ದೇವೇಗೌಡರಿಗೆ ಹೇಳವ್ರೆ ಅನುಮತಿ ಕೊಡಿಸಿ ಅಂತ. ಅನುಮತಿ ಕೊಡಬೇಕಾದರೂ ನರೇಂದ್ರ ಮೋದಿ ಕೈನಲ್ಲಿ 5 ನಿಮಿಷಕ್ಕೆ ಕೊಡಿಸ್ತೀವಿ. ಅನುಮತಿ ಎಲ್ಲಿಂದ ಬೇಕೀಗ ನಿಮಗೆ? ತಕರಾರು ತೆಗೆದಿರೋದು ಯಾರು? ತಮಿಳುನಾಡಿನಲ್ಲಿ ಚುನಾವಣೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಿ. ನಮಗೆ ಹೇಳ್ತೀರಿ BJP ಜೊತೆ ಹೊಂದಾಣಿಕೆ ಮಾಡಿ JDS ಪಕ್ಷನ ಮಾರಾಟ ಮಾಡಿಬಿಟ್ಟ ಕುಮಾರಸ್ವಾಮಿ ಅಂತ ಭಾಷಣ ಮಾಡ್ತೀರಿ. ಇವತ್ತು ನೀವು ತಮಿಳುನಾಡಿನಲ್ಲಿ DMK ಜೊತೆ ಲೋಕಸಭೆಗೆ ಹೊಂದಾಣಿಕೆ ಮಾಡ್ಕೊಂಡು ನಮ್ಮ ನಾಡಿನ ರೈತರ ಬದುಕನ್ನು ಹಾಳು ಮಾಡಿ ಕಾವೇರಿ ನೀರನ್ನು ಮಾರಾಟ ಮಾಡಿರ್ತಕ್ಕಂಥವ್ರು ನೀವುಗಳು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಮೊನ್ನೆ ಅಲ್ಲಿ ಚುನಾವಣೆಯ ಸಮಯದಲ್ಲಿ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡ್ತಾರೆ ಅಲ್ಲಿಯ ಮುಖ್ಯಮಂತ್ರಿ. ಯಾವುದೇ ಕಾರಣಕ್ಕೂ ನಾವು ಮೇಕೆದಾಟನ್ನು ಕಟ್ಟಲಿಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಅಂತಕ್ಕಂಥ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ರು. ಸಿದ್ದರಾಮಯ್ಯನವರೇ, ಶಿವಕುಮಾರ್ ಅವರೇ, ಒಂದು ಚಕಾರ ಎತ್ತಿದ್ರ ನೀವು ಆ ಪ್ರಣಾಳಿಕೆಯಲ್ಲಿ ಅವರು ಘೋಷಣೆ ಮಾಡಿದ್ದಕ್ಕೆ. ದೇವೇಗೌಡರು ತಕ್ಷಣ ದೆಹಲಿಗೆ ಹೋಗಿ, ನಾರಿಮನ್ನವರು ಇವತ್ತು ತೀರ್ಕೊಂಡು ಹೋಗಿದ್ದಾರೆ. ಸುದೀರ್ಘವಾಗಿ ನಮ್ಮ ಕಾವೇರಿ ನೀರಿನ ವಿಷಯದಲ್ಲಿ ವಕೀಲ ವೃತ್ತಿಯನ್ನು ಮಾಡಿದಂಥ ಜವಾಬ್ದಾರಿ ತೆಗೆದುಕೊಂಡಂಥವ್ರು ತೀರ್ಕೊಂಡು ಹೋಗಿದ್ದಾರೆ. ಅವ್ರ ಜೂನಿಯರ್ ಒಬ್ಬರು ಇನ್ನೂ ಎಲ್ಲ ವಿಷಯ ಇಟ್ಕೊಂಡಿದ್ದಾರೆ. ಅವ್ರನ್ನ ಹೋಗಿ ಭೇಟಿ ಮಾಡಿ ಮೇಕೆದಾಟನ್ನು ಕಟ್ಟತಕ್ಕಂಥದ್ದಕ್ಕೆ ಒಂದು ರಿಸರ್ವಾಯರ್ ಮಾಡಲಿಕ್ಕೆ ಯಾವ ಥರ ಮುಂದುವರಿಬೇಕು ಅಂತಕ್ಕಂಥದ್ದನ್ನು ಈ ವಯಸ್ಸಿನಲ್ಲಿ ಹೋಗಿ ಚರ್ಚೆ ಮಾಡ್ಕೊಂಡು ಮಾನಸಿಕವಾಗಿ ಎಲ್ಲ ಸಿದ್ಧ ಮಾಡಿದ್ದಾರೆ. ನನಗೆ ಹೇಳ್ತಾರೆ ಯಾವಾಗಲೂ, ನೋಡು ನಾನು ಇನ್ನೂ ಸಾಯಲ್ಲ, ಇನ್ನೂ ಬದುಕಿರ್ತೀನಿ, ನಿನ್ನ ಕೈನಲ್ಲೇ ಕಾವೇರಿ ನೀರಿನ ವಿಷಯದಲ್ಲಿ ಇವತ್ತು ಜನತೆಗೆ ನ್ಯಾಯ ಕೊಡಿಸ್ತೀನಿ. ಮಂಡ್ಯದ ಜನಕ್ಕೆ ಅಷ್ಟೇ ಅಲ್ಲ, ನಮ್ಮ ಕಾವೇರಿ ಬೇಸಿನ ಜನತೆಗೆ ನ್ಯಾಯವನ್ನು ಕೊಡಿಸಿದ ನಂತರವೇ ಆ ಭಗವಂತ ನನ್ನ ಜೀವವನ್ನು ತೆಗೆದುಕೊಳ್ತಕ್ಕಂಥದ್ದು ಅಂತ ಮಾತನ್ನು ಮೊನ್ನೆ 3 ದಿವಸಗಳ ಹಿಂದೆ ದೇವೇಗೌಡರು ನನಗೆ ಹೇಳ್ತಾರೆ. ನೀನೇನು ಹೋರಾಟ ಮಾಡ್ತಾ ಇದೆಯಾ ಗೊತ್ತಿದೆ ಅಂತೇಳಿ. ಇವತ್ತು ನರೇಂದ್ರ ಮೋದಿಯವರು ದೇವೇಗೌಡರ ಬಗ್ಗೆ ಅತ್ಯಂತ ಗೌರವವನ್ನು ಇಟ್ಕೊಂಡಿದ್ದಾರೆ. ದೇವೇಗೌಡರ ಬಗ್ಗೆ ಭಾಳ ಗೌರವ ಇದೆ. ಮೈಸೂರಿನಲ್ಲಿ ತಾವು ಗಮನಿಸಿರ್ಬೋದು, ಮೊನ್ನೆ ಭಾಷಣ ಮಾಡಬೇಕಾದ್ರೆ ನರೇಂದ್ರ ಮೋದಿಯವರು ಒಂದು ಮಾತು ಹೇಳ್ತಾರೆ, ದೇವೇಗೌಡರ ಮಾರ್ಗದರ್ಶನ, ಕುಮಾರಸ್ವಾಮಿಯವರ ಸುದೀರ್ಘವಾದ ಅನುಭವ ಏನಿದೆ ಆ ಅನುಭವವನ್ನು ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೋಸ್ಕರವಾಗಿ ಕುಮಾರಸ್ವಾಮಿಯವರಿಂದ ನಾನು ಉಪಯೋಗ ಮಾಡ್ತೀನಿ, ಕುಮಾರಸ್ವಾಮಿಯವ್ರಿಗೆ ಜವಾಬ್ದಾರಿ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಸಭೆಯಲ್ಲಿ ಸಾರ್ವಜನಿಕವಾಗಿ ಹೇಳಿದ್ದಾರೆ ಮೈಸೂರಿನಲ್ಲಿ. ನರೇಂದ್ರ ಮೋದಿಯವ್ರ ಬಗ್ಗೆ ನಮ್ಮ ವಿದೇಶದಿಂದ ಬಂದಿರತಕ್ಕಂಥ ನಮ್ಮ ಯುವ ಸ್ನೇಹಿತನು ಮಾತಾಡಿದ್ರು. ಅಮೇರಿಕಾದಿರಲಿ, ವಿಶ್ವದಲ್ಲಿ ಅವರ ಬಗ್ಗೆ ಯಾವ ರೀತಿ ಇವತ್ತು ಗೌರವ ಇದೆ ನರೇಂದ್ರ ಮೋದಿಯವ್ರ ಬಗ್ಗೆ ಅಂತೇಳಿ. ಅದೇ ನರೇಂದ್ರ ಮೋದಿಯವರು ಈ ದೇಶದಲ್ಲಿ 10 ವರ್ಷದ ಆಳ್ವಿಕೆ ಮಾಡಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಅವ್ರು ಮಾಡಿದರು.
ಭಾಳ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದರು. ನೀವು ಬೆಳೆಸಿರ್ತಕ್ಕಂಥ ಸದಾಕಾಲ ಕಷ್ಟ ಸುಖದಲ್ಲಿ ಶಕ್ತಿ ತುಂಬಿರ್ತಕ್ಕಂಥ ನಿಮ್ಮ ಮನೆಯ ಹಿರೀಕರು, ಈ ಒಂದು ಜಿಲ್ಲೆಯ ಹಿರೀಕರು ಅಂತಕ್ಕಂಥ, ನಾನು ಹಾಸನದ ಹಿರೀಕರು ಅಂತ ಹೇಳಲ್ಲ, ಹಾಸನದ ಜೊತೆಗೆ ಈ ರಾಜ್ಯದ ಹಿರೀಕರಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳ ಭೇಟಿಗೆ ಸಮಯ ಕೇಳಿದ್ರೆ ತಕ್ಷಣ ಕೊಟ್ಟು ದೇವೇಗೌಡರಲ್ಲಿ ಹೋದರೆ ಅವರು ಎದ್ದು ಬಂದು ದೇವೇಗೌಡರನ್ನ ಕೈ ಹಿಡಿದು ಕರ್ಕೊಂಬಂದು ಕುರ್ಚಿ ಮೇಲೆ ಕೂರಿಸಿ ಪ್ರಧಾನಮಂತ್ರಿ ಕಚೇರಿನಲ್ಲಿ ಹಿಂದ್ಗಡೆ ಹೋಗಿ ನಿಂತ್ಕೊಂಡು ಫೋಟೋ ತೆಗೆಸಿ ಸಾರ್ವಜನಿಕವಾಗಿ ಜನತೆಗೆ ಕಳಿಸ್ತಾರೆ. ಇದು ದೇವೇಗೌಡರ ಬಗ್ಗೆ ಆ ಗೌರವವನ್ನು ಇಟ್ಟಿರ್ತಕ್ಕಂಥದ್ದು. ನೀವು ಕೊಟ್ಟಂಥ ಶಕ್ತಿ ದೇವೇಗೌಡರಿಗೆ ಇವತ್ತು ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿಯವರು ಇವತ್ತು ಗೌರವ ಕೊಡ್ತಾ ಇರ್ತಕ್ಕಂಥದ್ದು. ನೀವು ದೇವೇಗೌಡರಿಗೆ ಕೊಟ್ಟಂಥ ಶಕ್ತಿ ಇದೆಲ್ಲವನ್ನು ನಾವು ಗಮನಿಸಿದ್ದೇವೆ. ಅಷ್ಟು ಸುಲಭವಾಗಿ JDS ಪಕ್ಷವನ್ನು ಯಾರೂ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪಕ್ಷ ನೀವು ಕಟ್ಟಿತಿರ್ತಕ್ಕಂಥ ಪಕ್ಷ, ಇದು ನಿಮ್ಮಿಂದ ಬೆಳೆದಿದೆ. ಲಕ್ಷಾಂತರ ಕಾರ್ಯಕರ್ತರು ನೀವು ಬೆಳೆಸಿದ್ದೀರಿ. ಇವತ್ತು ಹಲವಾರು ವಿಷಯಗಳ ಬಗ್ಗೆ ಸರ್ಕಾರ ಚರ್ಚೆ ಮಾಡ್ತಾ ಇದ್ದಾರೆ. ನಾನು ರೈತರ ಸಾಲ ಮನ್ನಾ ಮಾಡಿದಾಗ ಪ್ರಧಾನಮಂತ್ರಿಗಳ ಹತ್ರಕ್ಕೆ ಹೋಗಿ ರೈತರು ಸಾಲ ಮನ್ನಾ ಮಾಡ್ತಾ ಇದ್ದೀನಿ, ನನ್ನ ಖಜಾನೆ ಖಾಲಿಯಾಗಿದೆ, ದುಡ್ಡು ಕೊಡ್ತಿರೋ ಇಲ್ವಂತ ಗಲಾಟೆ ಮಾಡೋದನ್ನ, ನಿಮ್ಮ ತೆರಿಗೆ ಹಣ, ನಿಮ್ಮ ದುಡ್ಡು ಖಜಾನೆ ತುಂಬಿಸಿದ್ರಿ, ನಿಮ್ಮ ದುಡ್ಡನ್ನು ನಿಮಗೆ ಕೊಟ್ಟಿದ್ದೇನೆ ವಾಪಸ್ಸು. ಮಂಡ್ಯ ಜಿಲ್ಲೆಗೆ 750 ಕೋಟಿ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು, 750 ಕೋಟಿ. ಕುಮಾರಸ್ವಾಮಿ ಏನು ಮಾಡಿದ ಜಿಲ್ಲೆಗೆ ಅಂತ ಕೇಳ್ತಾರೆ ಕಾಂಗ್ರೆಸ್ ನಾಯಕರು. ನೀವೇನು ಕೊಟ್ಟಿದ್ದೀರಿ ಜಿಲ್ಲೆಗೆ? ನೀವು ಕೊಟ್ಟಿದ್ದೇನು ಕಾಂಗ್ರೆಸ್ ನಾಯಕರು? ಬರಗಾಲ ಕಾಂಗ್ರೆಸ್ ಬಂದಾಗಲೆಲ್ಲ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದಾಗಲೆಲ್ಲ ಹಿಂದುಗಡೆ ಬರಗಾಲನೂ ಜೊತೆಲಿ ಕರ್ಕೊಂಬರ್ತಾರೆ. ಆದರೆ ಈ ಬರಗಾಲ ಇದೆಯಲ್ಲ, ಬರಗಾಲ ಈ ಸರ್ಕಾರದಲ್ಲಿ ಅವರಲ್ಲ, ಇವ್ರಿಗೆ ಬರಗಾಲ ಅಲ್ಲ. ಬರಗಾಲ ನಿಮ್ಮಂಥ ಪುಣ್ಯಾತ್ಮ ತಂದೆ ತಾಯಿದ್ರು ಭೂಮಿ ನಂಬಿ ಏನು ಬದುಕ್ತಾ ಇದ್ದೀರಿ, ನಿಮಗೂ ಬರಗಾಲ. ಅವರಿಗೆ ಸುವರ್ಣ ಕಾಲ, ಅವರಿಗೆ ಬರಗಾಲ ಬಂದ್ಬಿಟ್ರೆ ದುಡ್ಡು ತಿನ್ನಲಿಕ್ಕೆ, ದುಡ್ಡು ಲೂಟಿ ಮಾಡಲಿಕ್ಕೆ. ಇದು ಇವರು ನಡೆಸ್ತಿರ್ತಕ್ಕಂಥ ದಾರಿ. ನಾನು ಭಾಳ ಹೊತ್ತು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ನೀವು ಇವತ್ತೇನು ಈ ಸಭೆಯಲ್ಲಿ ಬಂದಿದ್ದೀರಿ, ಒಂದು ಮಾತನ್ನು ನಿಮಗೆ ಕೊಡ್ತೀನಿ. ಕಳೆದ ಬಾರಿ ನಾನು 2018ರಲ್ಲಿ ಕುಮಾರ ಪರ್ವ ಮಾಡಬೇಕಾದ್ರೆ ಹೇಳಿದೆ, ನನ್ನ ರೈತರು ಆತ್ಮಹತ್ಯೆಗೆ ಶರಣಾಗಬೇಡಿ, ನಾನು ಮುಂದೆ ಈ ರಾಜ್ಯದಲ್ಲಿ ಜನತೆ ಆಶೀರ್ವಾದದೊಂದಿಗೆ ಅಧಿಕಾರಕ್ಕೆ ಬಂದರೆ ನಿಮ್ಮ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡ್ತೀನಿ ಅಂತಕ್ಕಂಥ ಮಾತು ಕೊಟ್ಟಿದ್ದೆ. ನನಗೆ ಸಂಪೂರ್ಣ ಬಹುಮತ ಬರಲಿಲ್ಲ, ಆದರೂ ನನ್ನ ರೈತರು ಕೊಟ್ಟ ಮಾತನ್ನು ನಾನು ನಡೆಸ್ಕೊಂಡಿದ್ದೇನೆ. 25,000 ಕೋಟಿ ರೈತರ ಸಾಲ ಮನ್ನಾ ಕೊಟ್ಟೆ. ನನಗೆ ಸ್ವತಂತ್ರ ಸರ್ಕಾರ ಕೊಟ್ಟಿದ್ರೆ ಅದರ ಕಥೆನೇ ಬೇರೆ. 5 ವರ್ಷದ ಸರ್ಕಾರ ನಾವೆಂದೂ ಆಳಲಿಲ್ಲ. ದೇವೇಗೌಡರು ಆಳಿದ್ದು 62 ವರ್ಷದ ಅವರ ರಾಜಕೀಯ ಜೀವನದಲ್ಲಿ 10 ತಿಂಗಳು ಪ್ರಧಾನಮಂತ್ರಿ, 16 ತಿಂಗಳು ಮುಖ್ಯಮಂತ್ರಿ, 2 ವರ್ಷ ಮಂತ್ರಿ, ನೀರಾವರಿ ಮಂತ್ರಿ. ಇವತ್ತು ನೀರಾವರಿ ಮಂತ್ರಿಗಳಿರಲಿ ದೇವೇಗೌಡರು 83ರಿಂದ 85. ಈ ಒಂದು ಮದ್ದೂರು ತಾಲೂಕಿಗೆ ಎಷ್ಟು ಸೇತುವೆಗಳನ್ನು ಕಟ್ಟಿಸಿದ್ದಾರೆ. ಮದ್ದೂರು ತಾಲೂಕಿನಲ್ಲಿ ಬಹುಶಃ ಕೊಪ್ಪ ಭಾಗದಲ್ಲಿ ಎಷ್ಟು ಸೇತುವೆಗಳನ್ನು ಕಟ್ಟಿಸ್ಕೊಟ್ರು, ಎಷ್ಟು ರಸ್ತೆಗಳ ಕೆಲಸ ಆಯಿತು. ಅವತ್ತು ಒಂದು ಚುನಾವಣೆ, ಉಪಚುನಾವಣೆ ಸಂದರ್ಭ, ನಾವೆಲ್ಲ ಸಣ್ಣ ಮಕ್ಕಳು, ಪ್ರತಿ ಹಳ್ಳಿಗೆ ನಿಮ್ಮ ಜೊತೆ ಕೂತು ನೀವೇನೇನು ಕೆಲಸಗಳಾಗಬೇಕು ಅಂತ ಹೇಳಿದರೆ ಅದೆಲ್ಲವನ್ನು ಮಾಡಿದ್ದಷ್ಟೇ ಅಲ್ಲ. ಅವತ್ತು ಸಿದ್ದರಾಜು ನಮ್ಮ ಜೊತೆಯಲ್ಲಿದ್ದರು, ದೇವೇಗೌಡರ ಜೊತೆಯಲ್ಲಿ. ಸಿದ್ದರಾಜು ಅವರು ನಮ್ಮ ಜೊತೆಯಲ್ಲಿದ್ದಾಗ SM ಕೃಷ್ಣ ಅವರು ಮುಂದಿನ ಮುಖ್ಯಮಂತ್ರಿ ಆಗಬಹುದು ಅಂತಕ್ಕಂಥದ್ದು ಒಂದು ವಾತಾವರಣ ನಿರ್ಮಾಣ ಆದಾಗ ದೇವೇಗೌಡರು ಸಂಪೂರ್ಣವಾಗಿ ಸಹಕಾರ ಕೊಟ್ಟರು. ಇಲ್ಲ, ನಮ್ಮವರೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ, ನಾವು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಅವ್ರ ವಿರುದ್ಧವಾಗಿ ಚುನಾವಣೆ ನಡೆಸ್ತಕ್ಕಂಥದ್ದು ಬೇಡ, ನಾವು ಅವ್ರಿಗೆ ಬಿಟ್ಕೊಡ್ಬೇಕು ಅಂತಕ್ಕಂಥದ್ದನ್ನು ಅವತ್ತು ತೀರ್ಮಾನ ಮಾಡಿದಂಥದ್ದನ್ನು ಇವತ್ತು ನಾನು ಸ್ಮರಿಸ್ಕೊತೀನಿ. ದೇವೇಗೌಡರು ಮುಖ್ಯಮಂತ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಮಹೇಶ್ ಚಂದ್ರ ಅವರನ್ನು ಗೆಲ್ಲಿಸ್ಕೊಟ್ರಿ ನೀವು. ಸಿದ್ದರಾಜು ಅವರನ್ನು ಅವತ್ತು ಸಿದ್ದರಾಜು ಮಹೇಶ್ ಚಂದ್ರ ಒಂದಾಗಿ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಅವತ್ತು ಇನ್ನೊಂದು ರೀತಿಯ ತೀರ್ಮಾನ ತಗೊಂಡ್ರಿ. ನಿಮ್ಮಲ್ಲಿ ಬಹುಶಃ ಅದಕ್ಕೆ ಹೇಳೋದು, ಮಂಡ್ಯ ಜಿಲ್ಲೆಯ ರಾಜಕೀಯವೇ ಬೇರೆ, ರಾಜ್ಯದಲ್ಲಿ ನಡೀತಕ್ಕಂಥ ಬೇರೆ ರಾಜ್ಯದ ನಮ್ಮ ಲೋಕಸಭಾ ಚುನಾವಣೆಗಳ ರಾಜಕೀಯವೇ ಬೇರೆ. ಇಲ್ಲಿ ಪ್ರೀತಿ ಇದ್ದರೆ ಉಳಿತೀವಿ. ಮಂಡ್ಯ ಜನತೆ ಪ್ರೀತಿ ಇಲ್ಲದೆ ಇದ್ದರೆ ಅವನು ಎಂಥ ದೊಡ್ಡ ಮನುಷ್ಯನಾದರೂ, ಎಂಥ ದೊಡ್ಡ ಅಧಿಕಾರದಲ್ಲಿದ್ದರೂ ನಾವು ಜಾಗ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇದು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇವತ್ತು ನಾನೊಂದು ಮಾತು ಹೇಳ್ತೀನಿ. ಅವತ್ತು ರೈತರ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಘೋಷಣೆಯನ್ನು ಮಾಡಿದೆ. ಇವತ್ತು ಬಹುಶಃ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಲ್ಲಿ ಬಹುಶಃ ಕೇಂದ್ರ ಸರ್ಕಾರದಲ್ಲಿ ಭಾಳ ಜನ ಹೇಳ್ತೀರಿ. ಯಾಕೆಂದರೆ
ಮೊನ್ನೆ ಪತ್ರಿಕೆಯವರು ಏನೋ ಸಂಸ್ಥೆ ಇವ್ರಿಗೆ ಹೇಳ್ತಿದ್ರು, ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು, ಅದೇನೋ ಕೇಂದ್ರ ಮಂತ್ರಿ ಆಯ್ತಾನಂತೆ, ಕೇಂದ್ರದ ಮಂತ್ರಿ ಆಯ್ತಾನಂತೆ, ಅದೇನು ಅಗ್ರಿಕಲ್ಚರ್ ಮಿನಿಸ್ಟ್ರಿ ಯಾಕೆ ಆರ್ಥಿಕ ಸಚಿವನೇ ಆಗ್ಬಿಡ್ಲಿ ಅಂತೇಳಿ ವ್ಯಂಗ್ಯ ಮಾಡಿದ್ದಾರೆ. ಇಲ್ಲಿ ದೇವರ ಒಂದು ಅನುಗ್ರಹ ಇದ್ದಾಗ ನಾನು 2004ರಲ್ಲಿ MLA ಚುನಾವಣೆಗೆ ನಿಂತೆ. ಇಲ್ಲಿ ಮಂಡ್ಯದಲ್ಲೂ ನಾನು ಚುನಾವಣಾ ಪ್ರಚಾರಕ್ಕೆ ಬಂದಾಗ 2004ರಲ್ಲಿ ಹಲವಾರು ನಮ್ಮ ಕ್ಷೇತ್ರದ ನಮ್ಮ ಪಕ್ಷದ ಶಾಸಕರ ಪರವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಆ ಚುನಾವಣೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಅಂತ ಕೂಗಿದ್ರಿ ನೀವೇನಾದರೂ ಮರ್ತಿರ್ಬೋದು, ನಾನು ಮರ್ತಿಲ್ಲ. ನಾನು ಸದ್ಯ MLA ಆದರೂ ಸಾಕು ಅಂತ ಇದ್ದವನು 2004. ಕುಮಾರಣ್ಣ ಮುಂದಿನ ಮುಖ್ಯಮಂತ್ರಿ ಅಂತ ಎಲ್ಲ ಹಳ್ಳಿಗಳು ಹೋದರೆ ಕೂಗ್ತಾ ಇದ್ರಿ ನೀವು. ಅವತ್ತು ನಾನು ಮೊದಲನೇ ಬಾರಿ ಶಾಸಕನಾಗಿ ನಾವು ಯಾರು ನಿರೀಕ್ಷೆನೇ ಇಟ್ಟಿರಲಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಬಂತು ನನಗೆ. ಅದಕ್ಕೆ ದೇವರು ನಿಮ್ಮಗಳ ಬಾಯಿನಲ್ಲಿ ನುಡಿಸ್ತಾನೆ. ನಾಡಿನ ಜನತೆ ನೀವೇನಿದ್ದೀರಿ, ನೀವು ದೇವರ ಸ್ಥಾನದಲ್ಲಿ ಅರಸ್ತೀರಿ. ನಮಗೆ ನಿಮ್ಮ ಹರಕೆ ಪ್ರಕಾರ ಆ ದೇವರು ತಥಾಸ್ತು ಅಂತಾನೆ ನಿಮ್ಮ ಕೂಗಾಟಕ್ಕೆ. ಇವತ್ತು ಎಲ್ಲೂ ಹೋದರೂ ಎಲ್ಲರೂ ಹೇಳ್ತಕ್ಕಂಥದ್ದು ಕುಮಾರಣ್ಣ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಮಂತ್ರಿ ಮಾಡ್ತಾರೆ, ಅವರಿಗೆ ಮಂಡ್ಯ ಜಿಲ್ಲೆಗೆ ಅನುಕೂಲ ಮಾಡ್ತಾನೆ ಕುಮಾರಣ್ಣ ಅಂತಕ್ಕಂಥ ನೀವೇ ಮಾತಾಡ್ಕೊತೀರಿ. ಮುಂದಿನ ಸಚಿವರು ಕೇಂದ್ರದಲ್ಲಿ ಕುಮಾರಣ್ಣ ಅಂತ ನೀವು ಹಳ್ಳಿಗಳಲ್ಲಿ ಕೂಗ್ತೀರಿ ಬಂದರೆ. ಇದು ಆ ದೇವರು ನಿಮ್ಮ ಬಾಯಿನಲ್ಲಿ ನುಡಿಸ್ತಾ ಇದ್ದಾನೆ. ಏನಣ್ಣ ಕಾರ್ಮಿಕರ ಪರವಾಗ ಸಣ್ಣ ಮಕ್ಕಳು ಕೆಲಸಕ್ಕೆ ಹೋಗ್ತಾರಲ್ಲ, ಅದಕ್ಕೆ ಕೂಲಿ ಕಾರ್ಮಿಕರದ ಅಸಂಘಟಿತ ಕೂಲಿ ಕಾರ್ಮಿಕರು. ನಾನು 2006 ಮುಖ್ಯಮಂತ್ರಿ ಇದ್ದಾಗ ಕೇಳೋಣ 2006 ಮುಖ್ಯಮಂತ್ರಿ ಇದ್ದಾಗ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕ ಕಲ್ಯಾಣ ನಿಧಿ ಅಂತ ಪ್ರಾರಂಭ ಮಾಡೋದು 2006. ಸುಮಾರು ಇವತ್ತು 10,000 ಕೋಟಿ ದುಡ್ಡಿದೆ ಅಲ್ಲಿ. ಆ ದುಡ್ಡು ಲೂಟಿ ಹೊಡ್ಕೊಂಡು ಕೂತವ್ರೆ. ನಾನು ಏನು ಮಾಡೋದು? ಎಷ್ಟು ನಾವು ಧ್ವನಿ ಎತ್ತದ ನಾವು ಕಾರ್ಮಿಕರ ಅಸಂಘಟಿತ ಕಾರ್ಮಿಕರ ಬದುಕನ್ನು ಸರಿಪಡಿಸಬೇಕು ಅನ್ನೋದು ನನ್ನ ಜವಾಬ್ದಾರಿ ಇದೆ, ಗೊತ್ತು ನನಗೆ. ನನಗೇನು ಮಾಡಲಿ? ನನಗೆ 5 ವರ್ಷದ ಸರ್ಕಾರ ಕೊಡಿ ಅಂತ ಇಡೀ ರಾಜ್ಯದಲ್ಲಿ ಬೇಡಿದ್ರು ನನಗೆ 5 ವರ್ಷದ ಸರ್ಕಾರ ಕೊಡಲಿಲ್ಲ. ನನಗೆ ನನ್ನ ಭಾವನೆಗಳಿರೋದೇ ಬೇರೆ. ನಾನು ಅಧಿಕಾರ ಕೇಳಿದ್ದು ನಾನು ಸ್ವಾರ್ಥಕ್ಕೆಂದು ಕೇಳಿಲ್ಲ. ಇವತ್ತು ಕೇಂದ್ರದಲ್ಲಿ ಮಂತ್ರಿ ಮಾಡ್ತಕ್ಕಂಥ ನಿರ್ಧಾರ ಆದರೆ ನಾನು ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡ್ತಕ್ಕಂಥದ್ದು, ನನಗೆ ಮಂತ್ರಿ ಮಾಡೋದಾದರೆ ಸ್ವಲ್ಪ ಸ್ವತಂತ್ರವಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಕೊಟ್ಟರೆ, ಬರೀ ಮಂಡ್ಯ ಜಿಲ್ಲೆ ಒಂದಕ್ಕೆ ಅಂತಕ್ಕಂಥದ್ದು ನಾನು ಹೇಳಲ್ಲ. ಮಂಡ್ಯ ಜಿಲ್ಲೆಗೆ ಏನೊಂದು ಅಭಿವೃದ್ಧಿ ಅಂತಕ್ಕಂಥದ್ದಾಗಬೇಕಾಗಿದೆ. ಇಡೀ ರಾಜ್ಯದಲ್ಲಿ ಈ ಜಿಲ್ಲೆಯನ್ನು ಮಾದರಿ ಜಿಲ್ಲೆಯಾಗಿ ನಾನು ಮಾಡದೇ ಇದ್ದರೆ ಮತ್ತೆಂದು ಮಂಡ್ಯ ಜಿಲ್ಲೆಯಲ್ಲಿ ಪ್ರವೇಶ ಮಾಡಿ ನನಗೆ ಮತ ಕೊಡಿ ಅಂತ ಕೇಳಲಿಕ್ಕೆ ಬರಲ್ಲ. ನನಗೊಂದು ಸವಾಲಿದೆ. ನನ್ನ ಮನಸ್ಸಿನಲ್ಲಿ ಒಂದು ಸವಾಲನ್ನು ಸ್ವೀಕಾರ ಮಾಡಿದ್ದೇನೆ. ಇವತ್ತು ನಮ್ಮ ಬಗ್ಗೆ, ನನ್ನ ತಂದೆ ಬಗ್ಗೆ, ನನ್ನ ಪಕ್ಷದ ಬಗ್ಗೆ ಭಾಳ ಕೆಟ್ಟದಾಗಿ ವ್ಯಂಗ್ಯವಾಗಿ ಟೀಕೆ ಮಾಡತಕ್ಕಂಥ ಕಾಂಗ್ರೆಸ್ನ ನಾಯಕರೇನಿದ್ದಾರೆ, ಹೃದಯದಲ್ಲಿ ಶಪಥ ಮಾಡಿದ್ದೇನೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಬಾರಿ ನಾನು ಲೋಕಸಭೆಗೆ ಹೋದರೆ ನನ್ನದೇ ಆದಂಥ ಕಲ್ಪನೆಗಳನ್ನು ಇಟ್ಟಿದ್ದೇನೆ. ನಾನು ಈಗ ಬರಬೇಕಾದರೆ ಮದ್ದೂರಿನ ಈ ಪೇಟೆ ಬೀದಿಯಲ್ಲಿ ಬಂದೆ. ಆ ಪೇಟೆ ಬೀದಿಯಲ್ಲಿ ಕೆಲವು ಜನ ಬದುಕ್ತಕ್ಕಂಥ ಕಾರ್ಮಿಕರು ಅಂದ್ರಲ್ಲ, ಸಂಘಟಿತ ಆ ಬಡವರು ಕಣ್ಣಾರೆ ಕಂಡೆ ಅಲ್ಲಿ ಅವ್ರು ಯಾವ ರೀತಿ ಬದುಕಿ. ನಾನು BJP ಜೊತೆ ಇವತ್ತು ಸಂಬಂಧ ಬೆಳೆಸಿದ್ದೇನೆ. ನೋಡಿದೆ, ನಾನು ಸ್ವತಂತ್ರವಾಗಿ ರಾಜ್ಯದಲ್ಲಿ ಇನ್ನೂ 10 ವರ್ಷ ಹೋರಾಟ ಮಾಡಿದ್ರು ನಾನು ಸ್ವತಂತ್ರವಾಗಿ ಸರ್ಕಾರ ತರಕ್ಕೆ ಸಾಧ್ಯ ಇಲ್ಲ. ನಮ್ಮ ಜನ ನೀವೊಂದು ಕುಮಾರಣ್ಣ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಮಂಡ್ಯ ಜಿಲ್ಲೆಯಲ್ಲಿ ನೀವು 8ಕ್ಕೆ ಗೆಲ್ಲಿಸ್ಕೊಡ್ಬೋದು, ಆದರೆ ಇಡೀ ರಾಜ್ಯದಲ್ಲಿ ನಾನು ಗೆಲ್ತಕ್ಕಂಥ ಶಕ್ತಿ ನನ್ನ ಪಕ್ಷದ ಸಂಘಟನೆ ಆ ಮಟ್ಟದಲ್ಲಿಲ್ಲ. ಅದಕ್ಕೋಸ್ಕರವಾಗಿ ಇವತ್ತು BJP ಜೊತೆ ಸರ್ಕಾರ ಮಾಡಿರ್ತಕ್ಕಂಥದ್ದು ನಾನು ಸ್ವಾರ್ಥಕ್ಕಲ್ಲ. ಈ ನನ್ನ ಜನತೆ ನನಗೇನು ಈ ಮಟ್ಟಿಗೆ ಬೆಳೆಸಿದ್ದೀರಿ, ಇವತ್ತು ನಾನು ಏಕಾಂಗಿಯಾಗಿ ಸ್ವತಂತ್ರವಾಗಿ ಅಧಿಕಾರ ತಂದು ನಿಮ್ಮ ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನರೇಂದ್ರ ಮೋದಿಯವರು ಅಂತ ಹೇಳಿ ಇಡೀ ದೇಶದಲ್ಲಿ ಜನತೆಯನ್ನು ಕೂಗ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಅವರಿಂದ ಸಹಕಾರ ಪಡೆದು
ಇವತ್ತು ಸರ್ಕಾರವನ್ನು ನಾವು ರಚನೆ ಮಾಡಿದ್ರೆ ಈ ಒಂದು ನಾಡನ್ನು, ಈ ರಾಜ್ಯದ, ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿರಲಿ, ನಮ್ಮ ಭಾಗಕ್ಕೆ ಯಾವೊಂದು ಮೇಕೆದಾಟಿನ ಅವಶ್ಯಕತೆ ಇದೆ, ಇದೆಲ್ಲವನ್ನು ಮುಂದಿನ 5 ವರ್ಷದಲ್ಲಿ ಕಾರ್ಯರೂಪಕ್ಕೆ ತಂದು ನಿಮ್ಮ ಋಣ ತೀರಿಸಬೇಕು ಅನ್ನೋದಕ್ಕೋಸ್ಕರವಾಗಿ ನಾನು BJPಯ ಜೊತೆ ಮೈತ್ರಿಯನ್ನು ಮಾಡ್ಕೊಂಡಿದ್ದೇನೆ. BJP ಜೊತೆ ಮೈತ್ರಿ ಮಾಡಿರೋದು ಸರ್ಕಾರದೊಳಗಿದ್ದರೆ ನಾನು ನಿಮ್ಗೇನಾದರೂ ಕೆಲಸ ಮಾಡ್ಬೋದು. ಸರ್ಕಾರದಲ್ಲಿ ಇಲ್ಲದೆ ಇದ್ದರೆ ವೇದಿಕೆ ಮೇಲೆ ಬಂದು ಭಾಷಣ ಮಾಡಿ ಪತ್ರಿಕೆಯವರು ಉದ್ದೇಶಿಸಿ ಬೈಬೋದು ಅಷ್ಟೇ ನಾನು. ಆದರೆ ನಿಮ್ಮ ಕೆಲಸ ಆಗಲ್ಲ, ನಿಮ್ಮ ಕಷ್ಟ ಬಗೆಹರಿಸ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ನನ್ನ ರೈತ ಬಂಧುಗಳಿರಲಿ, ಯಾವುದೇ ಸಮಾಜ ಇರಲಿ, ಅದು ದಲಿತ ಸಮಾಜಗಳಿರಲಿ, ನಮ್ಮ OBC ಕುರುಬರಿರಲಿ, ಮಡಿವಾಳರಿರಲಿ, ಸವಿತಾ ಸಮಾಜ ಇರಲಿ, ನನಗೆ ಜಾತಿ ಇಲ್ಲ. ನಾನು ಇವತ್ತು ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ, ಸಿದ್ದರಾಮಯ್ಯನವರೇ, ದೇವೇಗೌಡರನ್ನ ಜಾತ್ಯತೀತ ಪದ ತೆಗೆದಾಕಿ ನಿನ್ನ ಪಕ್ಷದ್ದು ಅಂತ ಹೇಳ್ತೀರಿ. ಇವತ್ತು ನೀವು ಇಲ್ಲಿ ಈ ಮಟ್ಟಕ್ಕೆ ಕೂತಿದ್ರೆ ಯಾವ ದೇವೇಗೌಡರಿಗೆ ಈ ಒಕ್ಕಲಿಗ ಸಮಾಜ ಶಕ್ತಿಯನ್ನು ತುಂಬಿದ್ದೀರಿ ರಾಜಕಾರಣದಲ್ಲಿ. ಈ ಒಕ್ಕಲಿಗ ಸಮಾಜ ದೇವೇಗೌಡರಿಗೆ ಕೊಟ್ಟಂಥ ಶಕ್ತಿಯನ್ನು ನಿಮ್ಮಂಥ OBC ಹಿಂದುಳಿದ ವರ್ಗದ ಜನ ಏನಿದ್ರೆ ನಮ್ಮ ಒಕ್ಕಲಿಗ ಸಮಾಜ ದೇವೇಗೌಡರು ಕೊಟ್ಟ ಶಕ್ತಿಯನ್ನು ನಿಮಗೆ ದಾರಿ ಎರೆದರು, ನಿಮ್ಮನ್ನು ಇವತ್ತು ಈ ಸ್ಥಾನಗಳಿಗೆ ತಂದಿದ್ದಾರೆ. ಈಗ ದೇವೇಗೌಡರ ದುಡಿಮೆ ನಿಮಗೆ ಬೇಕಿಲ್ಲ, ದೇವೇಗೌಡರ ದುಡಿಮೆ ನಿಮಗೆ ಬೇಕಿಲ್ಲ. ಎಲ್ಲಿದ್ರಿ ನೀವೆಲ್ಲ? ಎಲ್ಲಿದ್ರಿ? ನಾವೇನು ರಾಜಕಾರಣಕ್ಕೆ ಬಂದಿರಲಿಲ್ಲ, ಇನ್ನು ಸಣ್ಣ ಮಕ್ಕಳು ನಾವು. ನಿಮ್ಮನ್ನು ದೇವೇಗೌಡರು ಅವ್ರ ಸಚಿವ ಸಂಪುಟದಲ್ಲಿ ಆರ್ಥಿಕ ಸಚಿವರನ್ನ ಮಾಡಿದ್ರು. ಹೇಳ್ತಾರೆ ನಿನ್ನೆ ದೇವೇಗೌಡರು ಕುಟುಂಬ ಅವರಿಗೆ ಮಾತ್ರ ಅವರು ರಾಜಕಾರಣ ಮಾಡೋದು, ಯಾರನ್ನೂ ಒಕ್ಕಲಿಗರನ್ನ ಬೆಳೆಸಲ್ಲ ಅಂತ ಮೊನ್ನೆ ತಾನೇ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಎಷ್ಟು ಜನ ಬೆಳೆಸಿದ್ರು ದೇವೇಗೌಡರು, ಎಂತೆಂಥ ಹಿನ್ನೆಲೆ ಇದ್ದವ್ರು ಬಂದು ದೇವೇಗೌಡರ ನೆರಳಿನಲ್ಲಿ ಬೆಳೆದು ಈಗ ಅವನು ಯಾರೋ ಮುದುಕ ಹೇಳ್ತಾನೆ ಅಂತ ದೇವೇಗೌಡರ ಬಗ್ಗೆ ಚರ್ಚೆ ಮಾಡ್ತಾರೆ. ಅಂಥ ದಿನಗಳನ್ನು ನೋಡ್ತಾ ಇದ್ದೇವೆ. ದೇವೇಗೌಡರು ಜಾತಿ ನೋಡಲಿಲ್ಲ, ನಮ್ಮ ಜನ ಬೆಳೆಸಿದಂಥ ನಮ್ಮ ಜನ ಏನಿದ್ದೀರಿ ಏನಣ್ಣ, ನಾವು ತಂದು ಕೊಡ್ತೀವಿ ನೀರು. ಇವತ್ತು ನಮ್ಮ ರಾಜ್ಯ ಇಲ್ಲ ಬಿಡಿ ಅವ್ರ ಅದೇನು ತೊಂದರೆ ಇಲ್ಲ. ಅವ್ರು ಆ್ಯಕ್ಚುಲಿ ಅವ್ರ ನೋವನ್ನು ಹೇಳ್ಕೊತಾ ಇದ್ದಾರೆ ಇಲ್ಲಿ. ಇಲ್ಲ ಬಿಡಿ ನಮ್ಮ ಪೊಲೀಸರು ಬಿಡಿ, ತೊಂದರೆ ಇಲ್ಲ. ಅವರು ನಮ್ಮ ಅಭಿಮಾನಿಗಳೇ ಬಿಡಿ. ಇಲ್ಲಿ ನಾನು ಯಾಕೆ ಇದನ್ನು ಹೇಳ್ತೀನಿ ಸಿದ್ದರಾಮಯ್ಯನವರೇ, ಅವತ್ತು ನಿಮ್ಮನ್ನ ಆರ್ಥಿಕ ಸಚಿವರು ಮಾಡಿದ್ರಲ್ಲ ದೇವೇಗೌಡರು, ನೀವೇನು ದೊಡ್ಡ ಆರ್ಥಿಕ ತಜ್ಞರು ಅಂತ ಹೇಳಿ ದೇವೇಗೌಡರು ನಿಮ್ಮನ್ನು ಆರ್ಥಿಕ ತಜ್ಞರು ಮಾಡಿದ್ರ? ನಿಮ್ಮನ್ನು ಹೆಸರಿಗೆ ಆರ್ಥಿಕ ತಜ್ಞರು ಮಾಡಿದ್ರು, ಸಚಿವರು ಮಾಡಿದ್ರು. ನಿಮಗೆ ಆ ಶಕ್ತಿಯನ್ನು ಬೆಳೆಸಬೇಕಾದ್ರೆ ಆರ್ಥಿಕ ಇಲಾಖೆಯನ್ನು ಯಾವ ರೀತಿ ನಡೆಸಬೇಕು ಅಂತ ಹೇಳಿ ಕಲಿಸ್ಕೊಟ್ಟವ್ರು ದೇವೇಗೌಡರು. ಇವತ್ತು ದೇವೇಗೌಡರನ್ನ ಮರ್ತಿರ್ಬೋದು ನೀವು. ನಿಮ್ಮನ್ನು ಹಿಂದೆ ಯಾವ್ಯಾವ ರೀತಿ ಬೆಳೆಸಲಿಕ್ಕೆ ಏನೇನು ಮಾಡಿದ್ದಾರೆ ಆ ಕಾಲಭೈರವೇಶ್ವರನ ಬಿಡ್ತೀನಿ. ಕಾಲಭೈರವೇಶ್ವರ ಮುಂದಿನ 1 ವರ್ಷ 1.5 ವರ್ಷದಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ದೇವೇಗೌಡರ ಬಗ್ಗೆ ಏನೇನು ಚರ್ಚೆ ಮಾಡಿದ್ದಾರೆ, ನಮ್ಮ ಬಗ್ಗೆ ಮಾಡಲಿ ಬಿಡಿ. ನನ್ನ ಬಗ್ಗೆ ಮಾತನಾಡೋದಕ್ಕೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಆದರೆ ದೇವೇಗೌಡರ ಬಗ್ಗೆ ಚರ್ಚೆ ಮಾಡೋದಿದೆಯಲ್ಲ, ದೇವೇಗೌಡರ ಬಗ್ಗೆ ಚರ್ಚೆ ಮಾಡೋದಿದೆಯಲ್ಲ, ನಿಮಗೆ ಯಾವ ನೈತಿಕತೆ ಇದೆ ರಾಜಕಾರಣಿಗಳಿಗೆ? ಅವರು ಯಾವ ರೀತಿ ಬದುಕಿದ್ದಾರೆ, ಯಾವ ರೀತಿ ಬಂದರು? ದುಡ್ಡು ಮಾಡೋದಾಗಿದ್ದರೆ ಇವತ್ತು ಎಷ್ಟು ಸಂಪಾದನೆ ಮಾಡ್ಬೋದಾಗಿತ್ತು. ದೇವೇಗೌಡರು ದುಡ್ಡನ್ನು ಸಂಪಾದನೆ ಮಾಡಲಿಕ್ಕೆ ಹೋಗಲಿಲ್ಲ. ಈ ನಾಡಿನ ಜನತೆಯ ಬದುಕನ್ನು ಯಾವ ರೀತಿ ಸರಿಪಡಿಸ್ಕೊಡ್ಬೇಕು ಅಂತೇಳಿ ಹೋರಾಟ ಮಾಡಿದಂಥವ್ರು ಅವರು 62 ವರ್ಷ ರಾಜಕೀಯ ಜೀವನದಲ್ಲಿ. ಇವತ್ತು ಈ ಮೊದಲನೇ ಬಾರಿಗೆ ಗೆಲ್ಲಬೇಕು, ಮುಖ್ಯಮಂತ್ರಿ ಆಗಬೇಕು, ಮಂತ್ರಿ ಆಗಬೇಕು ಅಂತೀವಿ. ದೇವೇಗೌಡರು 62 ವರ್ಷದಲ್ಲಿ ಪ್ರಥಮವಾಗಿ ಮಂತ್ರಿ ಆಗಿದ್ದು, 28 ವರ್ಷ ಶಾಸಕರ ಕೆಲಸ ಮಾಡಿ ಯಾವತ್ತು ಮಂತ್ರಿ ಆಗಬೇಕು, ಅಧಿಕಾರ ಹಿಡಬೇಕು ಅಂತ ಹೋದಾರಲ್ಲ. ನಮ್ಮ ಜನ, ನನ್ನ ಜನ ಇದನ್ನು ಹೇಳ್ಕೊಂಡು ಬದುಕೊಂಡು ಬಂದರು. ಕಾವೇರಿ ನೀರಿಗೆ 62ರಿಂದ ಅವ್ರ ಹೋರಾಟ ಏನಿದೆ, ಅದರ ಪ್ರತಿಫಲವೇ ಇವತ್ತು ಸ್ವಲ್ಪ ನಾವು ಕಾವೇರಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ನಾನು ಭಾಳ ವಿಷಯ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ದಯವಿಟ್ಟು ಒಂದು ಅವಕಾಶವನ್ನು ನನ್ನ ಕಾರ್ಯಕರ್ತರುಗಳು, ನಮ್ಮ ಪಕ್ಷದ ಮುಖಂಡರು, ನಾನಿವತ್ತು ತಮ್ಮಣ್ಣವ್ರನ್ನ ಇಲ್ಲಿ ಅಂತ ಹೇಳಿದೆ ಪಾರ್ಲಿಮೆಂಟಿಗೆ, ಅವ್ರಿಗೆ ನಾನು ಇಲ್ಲಿ ಅಂತ ಹೇಳಿದೆ, ನಾವೆಲ್ಲ ಹೋರಾಟ ಮಾಡ್ತೀವಿ ಅಂತ. ಪುಟ್ಟಣ್ಣಂಗೆ ಹೇಳಿದೆ, ಪುಟ್ಟರಾಜುಗೆ, ನಮ್ಮ ಸುರೇಶ್ ಗೌಡ್ರಿಗೂ ಹೇಳಿದೆ.
ಎಲ್ಲರೂ ಅವರು ನಿಲ್ಲಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರು. ನೀವೇ ನಿಲ್ಲಬೇಕು ಅಂತಕ್ಕಂಥ ಒತ್ತಡಗಳನ್ನು ಹಾಕಿದ್ರಿಂದ ಯಾವುದೋ ದೇವರ ಒಂದು ಅನುಗ್ರಹ ನನ್ನ ಮೇಲೆ ಈ ಬಾರಿ ಮಂಡ್ಯದಲ್ಲಿ ನಿಲ್ಲಬೇಕು ಅಂತಕ್ಕಂಥ ಈ ಒತ್ತಡ ಏನು ಬಂದಿದೆ, ಈ ಜಿಲ್ಲೆಯ ಲೋಕಸಭಾ ಸದಸ್ಯನಾಗಿ ರಾಜ್ಯದ 28 ಲೋಕಸಭಾ ಸದಸ್ಯರುಗಳೇನಿರ್ತಾರೆ ಅವರೆಲ್ಲರ ಪರವಾಗಿ ಈ ಜಿಲ್ಲೆಯ ಅಭಿವೃದ್ಧಿ ಜೊತೆಗೆ ಈ ರಾಜ್ಯದ ಅಭಿವೃದ್ಧಿಗೂ ನಾನು ಪಣ ತೊಟ್ಟಿದ್ದೇನೆ. ಒಂದು ಬಾರಿ ನನ್ನನ್ನು ಪರೀಕ್ಷೆ ಮಾಡಿ. ನಾನು ಮುಖ್ಯಮಂತ್ರಿಯಾಗಿ ಯಾವ ರೀತಿ ನಡ್ಕೊಂಡಿದ್ದೇನೆ, ಮದ್ದೂರಿನ ಮಹಾಜನತೆಯಲ್ಲಿ ನಾನು ಮನವಿ ಮಾಡೋದು, ತಮ್ಮಣ್ಣ ಅವರು ಬಹುಶಃ ಅಂಥ ಒಬ್ಬ ಜನಪ್ರತಿನಿಧಿ ಸಿಗೋದಿಲ್ಲ. ಪ್ರತಿನಿತ್ಯ ನನ್ನ ಕ್ಷೇತ್ರದ ಜನತೆಯ ಕೆಲಸ ಅಂತ ಹೇಳಿ ರಸ್ತೆ ಕೆಲಸದಿಂದ ಹಿಡಿದು ಬ್ಯಾರೇಜ್ಗಳು ಕಟ್ಟತಕ್ಕಂಥದ್ದಿರ್ಬೋದು, ಕೆರೆಗಳ ನಿರ್ಮಾಣ ಮಾಡ್ತಕ್ಕಂಥದ್ದಿರ್ಬೋದು, ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ಅವರು ಪ್ರಾಮಾಣಿಕವಾಗಿ ದುಡಿಮೆ ಮಾಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ನಾನು ಜನಕ್ಕೆ ಕೆಲಸ ಮಾಡಿದ್ದೇನೆ, ನಾನು ಯಾಕೆ ದುಡ್ಡು ಹಂಚಬೇಕು? ಜನ ಕೇಳಿದಂಥ ನಿರೀಕ್ಷೆಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿದ್ದೇನೆ. ನಾನು ಚುನಾವಣೆಯಲ್ಲಿ ದುಡ್ಡು ಹಂಚಿ ಗೆಲ್ಲೋದಾದರೆ ಅದರ ಅರ್ಥ ಏನಿದೆ ಅಂತಕ್ಕಂಥ ತೀರ್ಮಾನ ಮಾಡಿಕೊಂಡು ಬಹುಶಃ ಅವರು ದುಡ್ಡು ಹಂಚಿದ್ರೆ ಚುನಾವಣೆಯಲ್ಲಿ ಗೆಲ್ಲವರು. ಈ ಸಿಸ್ಟಮ್ನ ಬದಲಾವಣೆ ತರಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿದೆ. ನೀವು ನನಗೆ ಇವತ್ತೇನು ಶಕ್ತಿ ತುಂಬ್ತೀರಿ, ಈ ರಾಜ್ಯದಲ್ಲಿ ಇವತ್ತು ಒಂದೊಂದು ಚುನಾವಣೆ ನಡೆಸಬೇಕಾದ್ರೆ ಏನು ಖರ್ಚಾಗ್ತಿದೆ ಅನ್ನೋದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಯಾರ್ಯಾರು ಮನೆಗಳು ಹಾಳು ಮಾಡ್ಕೊತಾರೋ ಗೊತ್ತಿಲ್ಲ ಚುನಾವಣೆಯಲ್ಲಿ ನಿಂತು, ಅದೆಲ್ಲ ಸತ್ಯ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೂ ಒಂದು ಮಾತನ್ನು ಕೊಡ್ತೇನೆ, ಈ ಜಿಲ್ಲೆಯಿಂದಲೇ ಚುನಾವಣೆಗಳನ್ನು ಮುಂದಿನ ದಿನಗಳಲ್ಲಿ ಯಾವ ಮಾದರಿಯಲ್ಲಿ ಯಾವುದೇ ರೀತಿಯ ಅಭ್ಯರ್ಥಿಗಳು ಪ್ರಾಮಾಣಿಕವಾಗಿ ದುಡಿಯತಕ್ಕಂಥವ್ರು ಇವತ್ತು ಈ ಜಿಲ್ಲೆಯ ಜನ ಆಯ್ಕೆ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲವು ಬದಲಾವಣೆಗಳನ್ನು ಪ್ರಯತ್ನ ಮಾಡಿ ತರ್ತೇನೆ. ಏಕೆಂದರೆ ಈ ರೀತಿ ಚುನಾವಣೆಗಳು ಮುಂದೆ ನಡೆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಯೋದಿಲ್ಲ. ಈಗ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಆ ದುಡ್ಡು ಸಾಲ ಸವಲತ್ತು ಬಂದು ಇಲ್ಲ ಮನೆಗೆ ಅಡ ಇಟ್ಬಿಟ್ಟು ತರ್ತಾರೆ, ಮತ್ತು ಸಂಪಾದನೆ ಮಾಡಬೇಕಲ್ಲ. ಎಲ್ಲಿಂದ ಸಂಪಾದನೆ ಮಾಡ್ತಾರೆ? ನಿಮ್ಮ ತೆರಿಗೆ ಹಣ ಅಲ್ಲಿ ಖಜಾನೆ ಕೈ ಹಾಕ್ತಾರೆ. ಪರ್ಸೆಂಟೇಜ್ಗಳು 40%, 50% ಹೇಳ್ತವ್ರಲ್ಲ. ಇದು ನಡೀತದೆ, ಕೆಲಸಗಳು ನಡೆಯಲ್ಲ. ಕೆಲಸ ದೇಶದಲ್ಲಿ ದುಡ್ಡು ದೋಚ್ತಾರೆ. ಅದನ್ನು ಬದಲಾವಣೆ ತರಬೇಕು ಅಂದರೆ ಮಂಡ್ಯ ಜಿಲ್ಲೆಯ ಜನತೆ ಕೈಲಿ ಸಾಧ್ಯ. ನೀವು ಆ ಮಟ್ಟಕ್ಕೆ ತೀರ್ಮಾನ ಮಾಡಿದ್ರೆ ದುಡ್ಡಿನ ಮೇಲೆ ರಾಜಕಾರಣ ನಡೆಯಲ್ಲ. ಇಲ್ಲಿ ಒಂದು ಬಾರಿ ಶಂಕರೇಗೌಡರಂಥವ್ರನ್ನ, KV ಶಂಕರೇಗೌಡ್ರನ್ನ, ಅವ್ರ ಹತ್ರ ಏನು ದುಡ್ಡಿರಲಿಲ್ಲ, ದೇವೇಗೌಡರು ನಿಲ್ಲಿಸಿದ್ರು ಅವ್ರನ್ನ ಚುನಾವಣೆಗೆ. ಏನೂ ಇಲ್ಲದೆ ಇದ್ದರು ಶಂಕರೇಗೌಡರನ್ನ ಅವತ್ತು ಒಂದು ಬಾರಿ ಲೋಕಸಭೆಗೆ ಕಳಿಸಿದ ದಿನಗಳನ್ನು ನೋಡಿದ್ದೇನೆ. ₹1 ಹಣ ಖರ್ಚು ಮಾಡಿದೆ. ಅಂಥ ಜಿಲ್ಲೆ ಇದು. ಈ ಜಿಲ್ಲೆಯಿಂದಲೇ ಈ ದೇಶದ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಉಳಿಸ್ತಕ್ಕಂಥದ್ದಕ್ಕೆ ನನ್ನ ಜೀವನದಲ್ಲಿ ನಾನೊಂದು ಶಪಥ ಮಾಡ್ಕೊಂಡಿದ್ದೇನೆ. ಅದು ಒಂದು ನಿಮ್ಮ ಮುಂದೆ ಇಟ್ಟುಬಿಡ್ತೇನೆ. ಈ ಚುನಾವಣೆಯಲ್ಲಿ ಹಣದ ಒಂದು ಆಟ ಜಾಸ್ತಿ ಏನಿದೆ, ಇದನ್ನು ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಜನಪ್ರತಿನಿಧಿಯಾಗಿ ಹಳ್ಳಿಗೆ ಬಂದು ನಿಮ್ಮ ಜೊತೆಯಲ್ಲಿ ಕೂತು ನಿಮ್ಮ ಕಷ್ಟ ಸುಖಗಳನ್ನು ಕೇಳಿ ನಿಮ್ಮಿಂದ ಇಡೀ ರಾಜ್ಯದ ವ್ಯವಸ್ಥೆಗಳನ್ನು ಬದಲಾವಣೆ ಮಾಡಲಿಕ್ಕೆ ಸಂದೇಶ ಈ ಜಿಲ್ಲೆಯಿಂದಲೇ ಹೋಗಬೇಕು. ಆ ರೀತಿಯಲ್ಲಿ ನನ್ನ ಮುಂದಿನ ರಾಜಕೀಯದ ಜೀವನವನ್ನು ಮುಗಿಸಲಿಡ್ತೇನೆ. 3 ಬಾರಿ ಹೃದಯ ಚಿಕಿತ್ಸೆಗೆ 15 ವರ್ಷದಲ್ಲಿ 3 ಬಾರಿ ಆಪರೇಷನ್ ಆಗಿದೆ. ನನ್ನನ್ನು ಬಹುಶಃ ಭಗವಂತ ಉಳಿಸಿರೋದು ಏನೋ ನನ್ನಿಂದ ಒಂದು ಸಾಧನೆ ಮಾಡಬೇಕು ಅಂತ ಉಳಿಸಿದ್ದೇನೆ. ಇವತ್ತು ಆ ಹಿನ್ನೆಲೆಯಲ್ಲಿ ಈ ಚುನಾವಣೆಯಲ್ಲಿ ನಾನು ನಿಲ್ಲಬೇಕು ಅನ್ನೋದು ಇಲ್ಲದೇ ಇದ್ದರೂ ಇವತ್ತು ನನ್ನನ್ನು ಒತ್ತಡ ಹಾಕಿ ನಿಲ್ಲಿಸಿದ್ದೀರಿ. ಏನೋ ಅದು ಭಗವಂತನ ಇಚ್ಛೆ ಇದೆ. ನಿಮ್ಮ ಋಣ ತೀರಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಈ ರಾಜ್ಯದಲ್ಲಿರ್ತಕ್ಕಂಥ ಕೆಲವು ಬದಲಾವಣೆಗಳನ್ನು ತರಲಿಕ್ಕೂ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ಆ ನಿಟ್ಟಿನಲ್ಲಿ ಮದ್ದೂರಿನ ನನ್ನ ತಂದೆ ತಾಯಂದರು, ನನ್ನ ಪಕ್ಷದ ಕಾರ್ಯಕರ್ತರು, ಕನಿಷ್ಠ ನನಗೆ ಈ ಬಾರಿ ನನಗೆ ವಿಶ್ವಾಸ ಇದೆ, ನೀವು ಮನಸ್ಸು ಮಾಡಿದ್ರೆ ಮದ್ದೂರಿನ ಜನತೆ 50,000ಕ್ಕೂ ಹೆಚ್ಚಿನ ಬಹುಮತವನ್ನು ಇವತ್ತಿನ ಜನವನ್ನು ನಾನು ನೋಡಿದಾಗ, ಇವತ್ತಿನ ತಂದೆ ತಾಯಿಯನ್ನು ನೋಡಿದಾಗ ಅವರು ದುಡ್ಡು ಎಷ್ಟೇ ಖರ್ಚು ಮಾಡಲಿ ಬಹುಶಃ 50,000ಕ್ಕೂ ಹೆಚ್ಚಿನ ಬಹುಮತವನ್ನು ನನಗೆ ಆಶೀರ್ವಾದ ಕೊಟ್ಟು ಇವತ್ತು ಐತಿಹಾಸಿಕವಾದಂಥ ದಾಖಲೆಯ ಒಂದು ಚುನಾವಣೆಯ ಫಲಿತಾಂಶವನ್ನು ಮಂಡ್ಯ ಜಿಲ್ಲೆಯ ಜನತೆ ತಾವು ನೀಡ್ತೀರಿ ಅಂತಕ್ಕಂಥ ಒಂದು ನಂಬಿಕೆಯಿಂದ ಇನ್ನು ಒಂದು ದಿನ ಮಾತ್ರ ಇದೆ. ನಾಳೆ ಚುನಾವಣೆಯ ಪ್ರಚಾರ. ನಾಳೆ ಬೆಳಗ್ಗೆಯಿಂದ ನಮ್ಮ ಕೊಪ್ಪ ಭಾಗಕ್ಕೆ ಬೆಳಗ್ಗೆ ಒಂದು 9 ಗಂಟೆಗೆ ಬರ್ತಾಯಿದ್ದೀನಿ, 8 ಗಂಟೆಗೆ ಅದು ಮುಗಿಸ್ಕೊಂಡು 2 ಗಂಟೆ ಮೇಲೆ ಮಂಡ್ಯದಲ್ಲಿ ಒಂದು 6 ಗಂಟೆವರೆಗೂ ಅಲ್ಲಿಯ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. 2 ದಿನಕ್ಕೆ ಆಪರೇಷನ್ ಮಾಡಿಸ್ಕೊಂಡು ಹೊರಗೆ ಬಂದವನು ಹಾಸ್ಪಿಟ್ಲಿಂದ. 2 ದಿನಕ್ಕೆ 3ನೇ ದಿನಕ್ಕೆ ಕೆಲಸ ಪ್ರಾರಂಭ ಮಾಡಿದೆ. ದಿನಕ್ಕೆ 18 ಗಂಟೆ ಕೆಲಸ ಮಾಡಿದ್ದೇನೆ.
ನೋಡಿ ನನ್ನ ಬಗ್ಗೆ ಕಾಮೆಂಟ್ಸು ಮಾಡಿದ್ರು. ಏನು ಕುಮಾರಸ್ವಾಮಿ ಎಲೆಕ್ಷನ್ನು ಅಂದರೆ ಆಸ್ಪತ್ರೆಗೆ ಏನೋ ಕಾಯಿಲೆ ಅಂತ ಹೋಗ್ತಾರೆ, ಆಸ್ಪತ್ರೆಯಲ್ಲಿರ್ತಾರೆ, 2 ದಿವಸಕ್ಕೆ ವಾಪಸ್ ಬಂದುಬಿಡ್ತಾರೆ ಅಂತೇಳಿ. ಈ ಬಾರಿ ನಾನು 2 ದಿವಸಕ್ಕೆ ವಾಪಸ್ ಬರಲಿಕ್ಕೆ ಕಾರಣ ಇವತ್ತು ಈ ಹೃದಯದ ಕಾಯಿಲೆಗಳಿಗೆ ಟೆಕ್ನಾಲಜಿ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಇವತ್ತು 20-25 ನಿಮಿಷದಲ್ಲಿ ಆ ಆಪ್ರೇಷನ್ಗಳು ಮಾಡ್ತಾರೆ, ವಾಲ್ವ್ ರಿಪ್ಲೇಸ್ಮೆಂಟ್ನ. ಆದರೆ ಅದಕ್ಕೆ ದುಡ್ಡು ಬೇಕು. ಸುಮಾರು 25 ಲಕ್ಷ ಹಣ ಖರ್ಚು ಮಾಡಿದ್ದೇನೆ ಅದಕ್ಕೆ. ಈಗ 25 ಲಕ್ಷ ನಾನೇನೋ ಹೊಂದಿಸಿ ಖರ್ಚು ಮಾಡಿ ಜೀವ ಉಳಿಸ್ಕೊಂಬಂದಿದ್ದೀನಿ. ಇಲ್ಲಿ ಕೂತಿದ್ರಲ್ಲ ನೀವು, ಎಷ್ಟು ಜನ ನೀವು 25 ಲಕ್ಷ ಅಂತ ಕಾಯಿಲೆ ಬಂದು ನಿಮ್ಮ ಕೈಲಿ ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಇದೆ? ನನ್ನ ಚಿಂತನೆ ಇರೋದು, ಇಂಥ ಬಡ ಕುಟುಂಬಗಳಲ್ಲಿ ಇಂಥ ಕಾಯಿಲೆ ಬಂದಾಗ ಬೇರೆ 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 ರೀತಿ ಕಾಯಿಲೆಗಳಿದೆ, 25-30 ಲಕ್ಷ ಖರ್ಚು ಮಾಡೋದು ದುಡ್ಡಿರಲ್ಲ. ನನ್ನ ಮನೆ ಹತ್ರ ದಿನಕ್ಕೆ 10 ಜನ ಬರ್ತಾರೆ, ಉಳಿಸ್ಕೊಡಿ ಜೀವ ಅಂತೇಳಿ. ನಿಮ್ಮಂಥ ಆ ಒಂದು ಬಡ ಕುಟುಂಬಗಳೇನಿದ್ದಾವೆ ಅವರಿಗೆ ಇವತ್ತು 25 ಲಕ್ಷ ಇರಲಿ, 30 ಲಕ್ಷ ಇರಲಿ, ಅವರು ಸಾಲಗಾರರಾಗಿ ಅವ್ರ ಜೀವನ ಹಾಳಾಗಬಾರ್ದು. ಸಂಪೂರ್ಣವಾಗಿ ರಾಜ್ಯ ಸರ್ಕಾರವೇ ಸಂಪೂರ್ಣ ಹಣವನ್ನು ತೊಡಗಿಸಬೇಕು, ಇಲ್ಲ ಕೇಂದ್ರ ಸರ್ಕಾರದಿಂದಲೇ ಹಣ ಕೊಡಬೇಕು. ಈ ರೀತಿಯ ಒಂದು ಕಾರ್ಯಕ್ರಮವನ್ನು ತರಬೇಕು ಅನ್ನೋದು ನನ್ನ ಕಾರ್ಯಕ್ರಮ. 2,000 ರೂಪಾಯಿ ಕೂಡ ಕಾರ್ಯಕ್ರಮ ಅಲ್ಲ. 2,000 ರೂಪಾಯಲ್ಲಿ ಏನು ಮಾಡ್ತೀರಿ? ಆ 2,000 ರೂಪಾಯಿ ಕೊಡೋದಕ್ಕೆ ಇಲ್ಲಿ ಕೂತಿದ್ದೀರಿ, ಬೆಳಗಿನ ಸಾಯಂಕಾಲದವರೆಗೂ ದುಡಿಮೆ ಮಾಡಿ, ಸಾಯಂಕಾಲ ನಾವೇ ನಿಮಗೆ ಪ್ರೋತ್ಸಾಹ ಕೊಡ್ತೀವಿ. ಅಧಿಕಾರಿಗಳಿಗೆ ನೀನು ಇಂತಿಷ್ಟು ತಿಂಗಳು ಮಾರಾಟ ಮಾಡಲೇಬೇಕು ಅಂತೇಳಿ ಅವನಿಗೆ ಚಳಿ ಜ್ವರ ಬಿಡಿಸ್ತೀವಿ. ಅಧಿಕಾರಿಗೆ ಹೋಗ್ತೀರಿ, ಸಾಯಂಕಾಲ ಹೋದಾಗ ಹಿಂದೆ ಇದ್ದಂಥ 50 ರೂಪಾಯಿ ಬಾಟ್ಲು ಇವತ್ತು 150-180 ರೂಪಾಯಿ ಮಾಡಿಟ್ಟವ್ರೆ. ಇಲ್ಲಿ 2,000 ರೂಪಾಯಿ ಕೊಡ್ತಾರೆ, ಅಲ್ಲಿ ಬಂದು ಇನ್ನೊಂದು ಕಡೆಯಿಂದ ನಿಮ್ಮ ಹತ್ರ 4,000-5,000 ರೂಪಾಯಿ ತಿಂಗಳಿಗೆ ಖರ್ಚು ಮಾಡಿಸ್ತಾರೆ. ಅದಕ್ಕೆ ನಾನು ಮೊನ್ನೆ ಹೇಳಿದ್ದು, ಇದು ಪಿಕ್ ಪ್ಯಾಕೆಟ್ ಸರ್ಕಾರ. ಇದು ಕಾಂಗ್ರೆಸ್ ಸರ್ಕಾರ ಜನರ ಸರ್ಕಾರ ಅಲ್ಲ, ಪಿಕ್ ಪ್ಯಾಕೆಟ್ ಸರ್ಕಾರ ಅಂತ. ಇವತ್ತು ಬೋರ್ವೆಲ್ಗಳಿಗೆ TC ಹಾಕೋದಕ್ಕೆ ನನ್ನ ಕಾಲದಲ್ಲಿ 2006-7 ರೇವಣ್ಣವ್ರ ವಿದ್ಯುತ್ ಶಕ್ತಿ ಮಂತ್ರಿ 10,000-15,000 ಹಾಕೊಡುವ. ಇವತ್ತು 2 ಲಕ್ಷ ರೂಪಾಯಿ ಕೊಡಬೇಕು. ಇವತ್ತು ನೀವು ಎಲ್ಲಿಂದ ರೈತರು, ಎಲ್ಲಿಂದ ನೀವು 5 ಎಕರೆ ಭೂಮಿ ಇರಲಿ, ನೀವು 2 ಲಕ್ಷ ರೂಪಾಯಿ ಎಲ್ಲಿಂದ ಕೊಡ್ತೀರಿ? ಎಲ್ಲಿಂದ ತರಕ್ಕೆ ಸಾಧ್ಯ ಇದೆ? ಇದೆಲ್ಲವನ್ನ ಯೋಚನೆ ಮಾಡಿದ್ದೇವೆ. ನನಗೆ ದೇವರು ಭಗವಂತ ದೆಹಲಿಯಲ್ಲಿ ಒಂದು ಒಳ್ಳೆಯ ಅವಕಾಶ ಕಲ್ಪಿಸಿದ್ರೆ ಒಂದೊಂದು ಕ್ಷಣ ನಾನು ವ್ಯರ್ಥ ಮಾಡಿದೆ. ನನ್ನ ಜನರ ಬದುಕನ್ನು ಸರಿಪಡಿಸಲಿಕ್ಕೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಅವಕಾಶಗಳೇನಿದೆ ಅದೆಲ್ಲವನ್ನು ನಿಮಗೇ ದಾರಿ ಇರೋದು. ನಿಮ್ಮ ಕುಟುಂಬಗಳ ಬದುಕಿಗೆ ಒಂದು ಹೊಸ ದಾರಿಯನ್ನು ತಂದುಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ಗುರುತು ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ರೈತರ ಪಕ್ಷ ಜನತಾದಳ ಅಂತ ಇದ್ದರೂ ಇದು ನೀವು ಬೆಳೆಸಿರೋ ಪಕ್ಷ, ರೈತರ ಪಕ್ಷ. ಇದು ಆ ತೆನೆ ಹೊತ್ತ ಮಹಿಳೆಯ ಗುರುತು, ಕ್ರಮ ಸಂಖ್ಯೆ ನಂಬರ್ 1. ಅದಕ್ಕೆ ತಮ್ಮ ಆಶೀರ್ವಾದವನ್ನು ನೀಡಿ ನನಗೆ ಮುಂದಿನ ದಿನಗಳು, ಅದರ ಜೊತೆಗೆ ಪಕ್ಕದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು BJP ಪಕ್ಷದಿಂದ ನಾವೇ ನಿಲ್ಲಿಸಿದ್ದೀವಿ. ನಿಲ್ಲಿಸ್ಲಿಕ್ಕೆ ಕಾರಣ ಅದಕ್ಕೆ ಬೇರೆ ಉದ್ದೇಶ ಇದೆ. ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಭ್ಯರ್ಥಿ ಏನಿದ್ದಾರೆ ಅವ್ರಿಗೂ ಸಹ ನಮ್ಮ ಚನ್ನಪಟ್ಟಣ, ರಾಮನಗರ ಈ ಭಾಗದಲ್ಲಿ ಅವ್ರಿಗೂ ಸಹ ತಮ್ಮ ಹಿಂದೂ ಸ್ನೇಹಿತರುಗಳಿಗೆ, ಹಿತೈಷಿಗಳಿಗೆ ಮನವಿ ಮಾಡಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ಹೊಂದಿಸಿ 2 ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ ಮಾತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.